ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಬಂದಿರುವಂಥ ಜಾಗ ಪ್ರಿಯದರ್ಶಿನಿ ರೆಸ್ಟೋರೆಂಟ್ಗೆ. ರಾಮಕೃಷ್ಣ ಲಾಡ್ಜ್ ಪಕ್ಕದಲ್ಲೇ ಇರುವಂಥ ಈ ಒಂದು ಪ್ರಿಯದರ್ಶಿನಿ ರೆಸ್ಟೋರೆಂಟ್ ಇರೋದು ಮೆಜೆಸ್ಟಿಕ್ನಲ್ಲಿರುವಂಥ ಅಣ್ಣಮ್ಮದೇವಿ ದೇವಸ್ಥಾನದಿಂದ ಒಂದು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಒಂದು ಪ್ರಿಯದರ್ಶಿನಿ ರೆಸ್ಟೋರೆಂಟ್ ಇದೆ. ಸೊ ಸಾಮಾನ್ಯವಾಗಿ ಬೆಂಗಳೂರಿನ ಎಲ್ಲ ಜನಕ್ಕೂ ಈ ಒಂದು ಐಕಾನಿಕ್ ರೆಸ್ಟೋರೆಂಟು ಎಲ್ಲರಿಗೂ ಗೊತ್ತಾ ಇರುತ್ತೆ. ಇಲ್ಲಿನ ಟೇಸ್ಟ್ ಅಂತೂ ಸಖತ್ತಾಗಿ ಇರುತ್ತೆ. ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಸೌತ್ ಇಂಡಿಯನ್ ಮೀಲ್ಸು ತುಂಬ ಅದ್ಭುತವಾಗಿರುವಂತಹ ರುಚಿ ಈ ಒಂದು ರೆಸ್ಟೋರೆಂಟ್ನಲ್ಲಿ ಸರ್ವ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾವು ಮೊದಲನೇದಾಗಿ ಎಂಟ್ರಿ ಆಗ್ತಿದ್ದ ಹಾಗೆ ನಮಗೆ ಈ ರೀತಿಯಾಗಿರುವಂಥ ಒಂದು ರೆಸ್ಟೋರೆಂಟ್ನ ಆಂಬಿಯನ್ಸ್ ಕಾಣುತ್ತೆ. ಹಾಗೆ ಇಲ್ಲೆಲ್ಲ ನೋಡ್ತಾ ಹೋದ್ರೆ ವೆರೈಟೀಸ್ ಆಫ್ ಸ್ವೀಟ್ಸ್ನ ನಾವು ನೋಡ್ತಾ ಹೋಗ್ಬೋದು. ಚಂಪಾಕಲಿ, ಚಮಚಮ್ಮು, ಹಾಗೆ ಬಾದಾಮ್ ಹಲ್ವಾ, ಡ್ರೈ ಫ್ರೂಟ್ಸ್ ಲಡ್ಡು, ಡ್ರೈ ಜಾಮೂನು, ಎಲ್ಲ ರೀತಿಯಾಗಿರುವಂತಹ ಒಂದು ಸ್ವೀಟ್ಸ್ಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಈ ಒಂದು ಹೋಟೆಲ್ನಲ್ಲಿ ನಾವು ಏನೇ ತಗೊಂಡ್ರು ಅಷ್ಟು ರುಚಿಯಾಗಿರುತ್ತೆ. ಸೊ ನನಗಂತೂ ಒನ್ ಆಫ್ ದ ಫೇವ್ರೆಟ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತುಂಬಾನೇ ರುಚಿಯಾಗಿರುವಂತಹ ಒಂದು ಫುಡ್ನ, ಬ್ರೇಕ್ಫಾಸ್ಟ್ನ, ಹಾಗೆ ಸೌತ್ ಇಂಡಿಯನ್ ಮೀಲ್ಸ್ನ ಸರ್ವ್ ಮಾಡ್ಕೊತ ಬರ್ತಾ ಇದ್ದಾರೆ. ಎಲ್ಲಿ ಬಂದಿದ್ದೀರಾ? ಇದು ಪ್ರಿಯದರ್ಶಿನಿ ಗ್ರ್ಯಾಂಡ್ ಅಂತ ಮೊದಲು ರಾಮಕೃಷ್ಣ ಲಂಚ್ ಅಂತ ಕರೀತಿದ್ರು. ಹಳೇ ಹೋಟೆಲ್. What you're gonna have here? Let me first check the menu. Okay. ಸೊ ನನ್ನ ಹಸ್ಬೆಂಡ್ ಹೇಳ್ದಾಗೆ ನೀವೇ ಕೇಳ್ತಾ ಇರ್ಬೋದು, ಹಳೆಯ ಹೋಟೆಲ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಹೌದು, ನಿಜವಾಗ್ಲೂ ಇದು ಹಳೆ ಹೋಟೆಲ್ಲೇ. ತುಂಬ ಚೆನ್ನಾಗಿರುವಂಥ ಒಂದು ಆಂಬಿಯನ್ಸ್ನ ಇಟ್ಟಿದ್ದಾರೆ. ಹಳೆ ಹೋಟೆಲ್ ಆದರೂ ನಿಮಗೆ ಒಂದು ಐಕಾನಿಕ್ ಫುಡ್ ಸಿಗುವಂಥ ಜಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇಲ್ಲಿ ನನ್ನ ಮಗ ತುಂಬ ತರಲೆ ಮಾಡ್ತಾ ಇದ್ದಾನೆ. ಎಷ್ಟು ತರಲೆ ಅಂದರೆ ತರಲೆ ಆಗ್ತಾ ಇದ್ದಾನೆ ಅವನು. ಬರ್ತಾ ಬರ್ತಾ ಸ್ವಲ್ಪ ದೊಡ್ಡವನಾಗ್ತಾ ಆಗ್ತಾ ತರಲೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗೆ ನಾವು ಆರ್ಡರ್ ಮಾಡಿರುವಂತಹ ಒಂದು ಬಟನ್ ಇಡ್ಲಿ, ಸಾಂಬಾರ್ ಡಿಪ್ ಬಂದಿದೆ. ಹಾಗೆ ರವೆ ಇಡ್ಲಿ ಕೂಡ ಬಂದಿದೆ. ರವೆ ಇಡ್ಲಿ, ಬಟನ್ ಇಡ್ಲಿ ಅಂತೂ ತುಂಬಾನೇ ಟೇಸ್ಟಿಯಾಗಿ ಸಿಗತ್ತೆ. ಈ ರವೆ ಇಡ್ಲಿಗಿನ್ನ ಇಲ್ಲಿ ಸಿಗುವಂತಹ ಸಾಗು ಅಲ್ಲಿ ತುಂಬಾ ವಿಶೇಷತೆ ಇದೆ. ಎಲ್ಲ ತರಕಾರಿಗಳನ್ನ ಹಾಕಿ ಅಷ್ಟು ಟೇಸ್ಟಿಯಾಗಿ ಮಾಡಿರ್ತಾರೆ ಸಾಗು. ನಾಯಿನ್ನು ಎಲ್ಲೂ ಬೆಂಗಳೂರಲ್ಲಿ ಈ ರೀತಿಯಾಗಿರುವಂತಹ ಸಾಗುನ ನಾನು ಟೇಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಇರುತ್ತೆ ಸಾಗು ಅಂತೂ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಪ್ರೆಷನ್ನು. ಸಾಂಬಾರು ಇಡ್ಲಿ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ. ಅದರಲ್ಲೂ ಈ ಬಟನ್ ಇಡ್ಲಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವರು ಕೂಡ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ರು. ಬಟನ್ ಇಡ್ಲಿ, ಸಾಂಬಾರ್ ಡಿಪ್ ಅಂತೂ ಈ ಒಂದು ಹೋಟೆಲ್ಗೆ ಹೋದರೆ ಮಿಸ್ ಮಾಡ್ಕೊಳ್ಳಬೇಡಿ. ತುಂಬ ಟೇಸ್ಟಿಯಾಗಿ ಇರುತ್ತೆ. ಇವ್ರು ಮಾಡುವಂಥ ಸಾಂಬಾರು ಕೂಡ ಅಷ್ಟೇ ಸ್ವೀಟ್ ಆಗಿ, ಖಾರವಾಗಿ ಸಕ್ಕತ್ತಾಗಿ ಇರುತ್ತೆ. ಸೊ ಹಾಗೆ ನಾನು ಆಗಲೇ ಹೇಳಿದಾಗೆ ಈ ಒಂದು ಇಡ್ಲಿಗೆ ಸಾಗು ಏನು ಕೊಟ್ಟಿರ್ತಾರೆ, ತುಂಬ ಟೇಸ್ಟಿಯಾಗಿರುವಂಥ ಸಾಗು. ಸೊ ಇದನ್ನು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಹೇಳಿದಾಗೆ ರವೆ ಇಡ್ಲಿ, ಸಾಗು, ಚಟ್ನಿ ಕೂಡ ತುಂಬಾ ಚೆನ್ನಾಗಿತ್ತು. ಒನ್ ಆಫ್ ದ ಫೇವ್ರೆಟ್ ಡಿಶ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ನೀವು ಕೂಡ ಮೆಜೆಸ್ಟಿಕ್ ಹತ್ತತ್ರ ಹೋದರೆ ಈ ಒಂದು ರಾಮಕೃಷ್ಣ ಅಥವಾ ಪ್ರಿಯದರ್ಶಿನಿ ಹೋಟೆಲ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಸಖತ್ತಾಗಿರುವಂತಹ ಟೇಸ್ಟ್ ಇರುತ್ತೆ. ಸೊ ಇದಿಷ್ಟು ಆದಮೇಲೆ ನಾವು ನೆಕ್ಸ್ಟ್ ಪೂರಿ ಹಾಗೆ ಸೆಟ್ ದೋಸೆನ ಆರ್ಡರ್ ಮಾಡಿದ್ವಿ. ನಾನು ಆಗಲೇ ಹೇಳಿದಾಗೆ ಈ ಒಂದು ಹೋಟೆಲ್ಗೆ ಬಂದರೆ ಸಾಗು ಜೊತೆಗೆ ಏನೇನು ಕೊಟ್ಟಿರ್ತಾರೆ ಅಂಥ ಎಲ್ಲ ಐಟಮ್ಗಳನ್ನ ನಾವಿಲ್ಲಿ ಆರ್ಡರ್ ಮಾಡ್ತೀವಿ. ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಇರುತ್ತೆ. ಹಾಗಾಗಿ ಸೊ ನನ್ನ ಪುಟಾಣಿ ಪಾಪುಗೆ ದೋಸೆನ ಆರ್ಡರ್ ಮಾಡಿದ್ದೆ. ಅವನಿಗೆ ದೋಸೆ ತಿನ್ನಿಸ್ತೀನಿ. ಹಾಗೆ ಪೂರಿ ಮತ್ತು ಇಡ್ಲಿನ ನಾವಿಬ್ಬರು ಶೇರ್ ಮಾಡ್ಕೊಂಡು. ಸೊ ಸಖತ್ತಾಗಿರುವಂಥ ಟೇಸ್ಟ್ ಇರುತ್ತೆ. ಸೊ ಇವನಿಗೂ ಕೂಡ ತುಂಬಾ ಇಷ್ಟ ಆಯಿತು ದೋಸೆ. ಸೊ ಫೋನ್ ಇಟ್ಕೊಂಡು ಕ್ಯಾಮ್ರಾ ಇದು ಮಾಡಿಕೊಂಡು ವಿಡಿಯೋ ಮಾಡ್ತಾ ಹೋಗಿ ಅವನಿಗೆ ಮುಖಕ್ಕೆ ತಿನ್ನಿಸ್ಬಿಟ್ಟೆ. ಅವನು ಸ್ವಲ್ಪ ಇರಿಟೇಟ್ ಆಗೋಗ್ಬಿಟ್ಟಿದ್ದ. ಸೊ ಹಾಗೆ ನಾನು ಕೂಡ ಟೇಸ್ಟ್ ನೋಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಸಖತ್ತಾಗಿ ಇರುತ್ತೆ ಇಲ್ಲಿನ ಟೇಸ್ಟು. ದೋಸೆ ಸಾಗು, ಪೂರಿ ಸಾಗು
ಹಾಗೆ ರವೆ ಇಡ್ಲಿ ಸಾಗು ಅಂತೂ ಬೆಸ್ಟ್ ಇಲ್ಲಿನ ಒಂದು ತಿಂಡಿಯಲ್ಲಿ. ಸೊ ನಾವಿದಿಷ್ಟು ತಿಂಡಿನ ತಿನ್ಕೊಂಡು ಲಾಸ್ಟಲ್ಲಿ ಎಂಡಿಂಗಲ್ಲಿ ಒಂದು ಕಪ್ ಕಾಫಿನ ಕುಡ್ಕೊಂಡ್ಬಿಟ್ಟು ಎಂಡ್ ಮಾಡಿದ್ವಿ ಆ ದಿನದ ಬ್ರೇಕ್ಫಾಸ್ಟನ್ನು. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಇಲ್ಲಿಗೆ ಬಂದಿರೋವಂಥದ್ದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಸಖತ್ತಾಗಿರುವಂತಹ ವಿಡಿಯೋದೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.